ನಮಸ್ತೆ ಸ್ನೇಹಿತರೆ, ಮನೆಯೊಳಗನೆ ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥವನ್ನು ಯೂಸ್ ಮಾಡಿಕೊಂಡು ಮನೆಮದ್ದು ಮಾಡಿಕೊಂಡು ನಮ್ಮ ಕೂದಲಿನ ಆರೈಕೆಯನ್ನು ಯಾವ ಥರ ಮಾಡ್ಕೊಳೋದು ಅಂತ ಹೇಳಿ ಈ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳಕತ್ತೀನಿ. ವಿಡಿಯೋನ ನೋಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಮೊದಲನೇದಾಗಿ ಈ ಒಂದು ನಮ್ಗೆ ಕೂದಲಿನ ಬೆಳವಣಿಗೆಗೆ ಮಾಡ್ಕೊಳಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಅಂತಂದ್ರೆ ಅಗಸೆ ಬೀಜ ನೋಡ್ರಿ. ನಿಮ್ಮ ಕೂದಲು ಯಾವ ಮಟ್ಟಕ್ಕೈತಿ ಅದ್ರ ಮ್ಯಾಗ ಡಿಪೆಂಡಾಗಿ ನೀವು ತೊಗೋಬೋದು. ನನಗೆ ಜಾಸ್ತಿ ಕೂದಲು ಲಾಂಗ್ ಇಲ್ಲ ಮತ್ತು ಎಲ್ಲ ಉದುರಿ ಸ್ವಲ್ಪ ಕೂದಲು ಕಡಿಮೆ ಆಗಿರೋದ್ರಿಂದ ನಾನೀಗ ಈ ಥರದ ಚಮಚದೊಳಗೆ 2 ಟೀ ಸ್ಪೂನ ಅಗಸೆ ಬೀಜನ ತೊಗೋತೀನಿ ನೋಡ್ರಿ. ಮೇನಾಗಿ ನಮ್ಗೆ ಅಗಸೆ ಬೀಜದಿಂದನೇ ನಾವು ಇದನ್ನು ಮಾಡ್ಕೊಳಕತ್ತೀವಿ. 2 ಚಮಚ ಈಗ ಅಗಸೆ ಬೀಜ ಬೇಕು ನೋಡ್ರಿ. 2 ಚಮಚ ಅಗಸೆ ಬೀಜ. ನಾವು ಈ ಒಂದು ಬಟ್ಟಲದೊಳಗನೆ 2 ಬಟ್ಲ ನೀರು ಹಾಕೊಳತ್ತೀನಿ ನೋಡ್ರಿ. 2 ಟೀ ಸ್ಪೂನ ಅಗಸೆ ಬೀಜ ಮತ್ತು 2 ಟೀ ಸ್ಪೂನ ನೀರು ತೊಗೊಳೋಣ. ಈಗ ಇದನ್ನು ಗ್ಯಾಸ್ ಮೇಲೆ ಇಡೋಣಂತ್ರಿ. ಗ್ಯಾಸ್ ಆನ್ ಮಾಡ್ಕೊಳೋಣ ನೋಡ್ರಿ. ಸ್ವಲ್ಪ ನೀರು ಸದ್ಯಕ್ಕೆ ಗುಳಿ ಬರತ್ತ ನೋಡ್ರಿ. ಇವಾಗ ಏನೈತಿ ಅಗಸೆ ಬೀಜನ ಹಾಕ್ಕೊಳೋಣ ಅಂತ. ಅಗಸೆ ಬೀಜ ಹಾಕ್ಕೊಂಡು ಸ್ವಲ್ಪ ಈ ಥರ ಕೈಯಾಡೋಣ. ಇದೊಂದು 5 ರಿಂದ 10 ನಿಮಿಷ ಕುದಿಬೇಕ್ರಿ. ಚಲೋ ಹೊತ್ನಾಗ ಇದು ಬೀಜ ಕುದಿಬೇಕು ನೋಡ್ರಿ. ಇದು ನೋಡ್ರಿ ಹಿಂಗತ್ತೆ ಕುದಿಯಕತ್ತೈತ್ರಿ ಫ್ರೆಂಡ್ಸ. ಹಿಂಗೆ ಕುದಿಯಾಗ ಸ್ವಲ್ಪ ಏನು ಮಾಡ್ಬೇಕು, ಈ ಥರ ನೋಡ್ರಿ. ಈ ಥರ ನೋಡಿದ್ರಂದ್ರೆ ಈ ಥರ ನಿಮ್ಗೆ ಜಲ್ ಥರ ಫೀಲ್ ಅಂತ ಅನಿಸ್ತೈತ್ರಿ ನೋಡ್ರಿ. ಜಸ್ಟ್ ಈ ಥರ ಸುಡುತ್ರಿ ಇನ್ನೂ ಭಾಳ ಇದು ನೋಡ್ರಿ. ಈ ಥರ ಆಗ್ಬೇಕು ನೋಡ್ರಿ. ಇದು ಜೆಲ್ಲ ಇವಾಗಿದು ರೆಡಿ ಆಗೈತ್ರಿ. ಈಗ ಇದನ್ನು ಬಂದ್ ಮಾಡ್ಕೊಂಬಿಡಮ್ರಿ ಗ್ಯಾಸ. ಅರ್ಬ್ಯಾಗ ನೀವು ಸೋದಿಸ್ಕೊತೀನಿ ಅಂತಂದ್ರೆ ನೀವು ಒಂದು ಸ್ವಲ್ಪ ಅಂದ್ರೆ ಫುಲ್ ತಣ್ಣಗೆ ಆಗಬಾರ್ದ್ರಿ. ಸ್ವಲ್ಪ ಒಂದು 2 ನಿಮಿಷ ನೀವು ಬಿಟ್ಟು ಹಿಂಡ್ಕೋರಿ ಫ್ರೆಂಡ್ಸ. ಈಗ ನಾನೇನೈತಿ ಇಮಿಡಿಯೇಟ್ಲಿನೇ ಸೋಸ್ಕೊಳಕತ್ತೀನಿ ನೋಡ್ರಿ. ಅರ್ಬಿಲೆ ಸೋಸ್ಕೋಬೇಕಪ್ಪ ಅಂದ್ರೆ ಲೇಟ್ ಆಗ್ತದ್ರಿ, ಸ್ವಲ್ಪ ಕಷ್ಟ ಆದಂಗೆ ಆಗ್ತದೆ. ಈ ಥರದ್ದು ಚಹಾ ಸೋಸೋದು ಚಾಣಿ ಏನಿರ್ತೈತೆ ನೋಡ್ರಿ, ಅದರಿಂದ ಇಮಿಡಿಯೇಟ್ಲಿ ಬಿಸಿ ಇದ್ದಾಗ ಸೋಸ್ಕೊಂಡ್ಬಿಟ್ವಪ್ಪ ಅಂತಂದ್ರೆ ನಮ್ಗೆ ಈಸಿಯಾಗಿ ಆರಾಮ್ಸೆ ನಮ್ಗೆ ಅಷ್ಟು ಲಿಕ್ವಿಡ ಬಂದ್ಬಿಡ್ತೈತೆ ನೋಡ್ರಿ. ಈಗ ಇದ್ರೊಳಗೂ ಕೂಡ ಜೆಲ್ಲಿ ಇರ್ತದ್ರಿ. ಈಗ ಅದನ್ನು ತೊಗೊಳಮ್ಮು, ತೋರಿಸ್ತೀನಿ ನಿಮಗೆ ಅರ್ಬ್ಯಾಗ ಹೆಂಗೆ ತೊಗೊಂಡ್ದಂತೇಳಿ. ಇದನ್ನು ನೋಡ್ರಿ ಫ್ರೆಂಡ್ಸ, ನಾನು ಸುಡು ಇರುವಾಗಲೇ ಸೋಸ್ಕೊಂಡ್ಬಿಟ್ಟೆ ನೋಡ್ರಿ. ನಾವು ಇವಾಗ ಚಹಾವನ್ನು ಏನು ಶೋಧಿಸ್ಕೊತೀವಿ ಆ ಒಂದು ಚಾಣಿ ಸಹಾಯದಿಂದ ನಾನು ಇಮಿಡಿಯೇಟ್ಲಿ ಸೋಸ್ಕೊಂಡಿರೋದ್ರಿಂದ ನನಗೆಲ್ಲ ಜೆಲ್ಲು ಕೂಡ ಕರೆಕ್ಟಾಗಿ ನೀಟಾಗಿ ಬಂತ್ರಿ. ಎಲ್ಲೂ ಏನು ಜಾಸ್ತಿ ವೇಸ್ಟ್ ಆಗೋದಕ್ಕೆ ಹೋಗಲಿಲ್ಲ. ಆದರೂ ಇದ್ರೊಳಗೆ ಸ್ವಲ್ಪ ಉಳಿದೈತೇನೋ ಅಂತೇಳಿ ಕೇಸಿ ನಾನು ಅದನ್ನು ಬಟ್ಟೆ ಒಳಗೆ ಹಾಕಿ ಹಿಂಡ್ಕೊಳಕ್ಕೆ ಪ್ರಯತ್ನ ಮಾಡಿದೆ ನೋಡ್ರಿ. ಏನೂ ಜಲ್ಲೇನೂ ಬರಲಿಲ್ಲ. ನನಗೆ ಎಲ್ಲನೂ ಕೂಡ ಕರೆಕ್ಟಾಗಿ ನೀಟಾಗಿ ಬಂತು. ಬಿಸಿ ಇದ್ದಾಗಲೇ ನೀವು ಚಹಾ ಸೋಸೋದು ಇದರಲ್ಲಿಂತ ಪ್ಲಾಸ್ಟಿಕ್ಲಿಂದ ಇಲ್ಲರಿ, ಸ್ಟೀಲ್ದು ಇರ್ತೈತೆ ನೋಡ್ರಿ. ಆ ಥರ ಜಡ್ಡಿಯಿಂದ ಸೋಸ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಆರಾಮ್ಸೆ ಜಲ್ಲು ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಸಿಗ್ತೈತೆ ನೋಡ್ರಿ. ಸೊ ಅಗಸೆ ಬೀಜ ಮಾತ್ರ ಅದ್ರೊಳಗೆ ಉಳ್ಕೊಂಡಿತ್ತು ನೋಡ್ರಿ. ಸೊ ಇವಾಗ ನಮ್ಗೆ ಎಲ್ಲನೂ ಕೂಡ ಜೆಲ್ಲ ರೆಡಿ ಆಗೈತಿ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ನೋಡ್ರಿ ಫ್ರೆಂಡ್ಸ. ಇದೊಂದು ಚೂರು ತಣ್ಣಗಾಗಕ್ಕೆ ನಾವು ಬಿಡಬೇಕು. ಬಿಸಿದು ಹಾಕೋಬಾರ್ದು. ತಣ್ಣಗಾದಂಗೆ ಇದು ಈ ಥರ ಲೋಳೆ ಥರ ಬರ್ತೈತೆ ನೋಡ್ರಿ ಫ್ರೆಂಡ್ಸ. ನಾವು ಇವಾಗ ಲವ್ಸರ ಏನೋ ನೋಡ್ತೀವಿ ನೋಡ್ರಿ. ಲವ್ಸರದ್ದು ಜೆಲ್ಲ ಯಾವ ಥರ ಇರ್ತೈತಿ ನಮ್ಗೆ ಆ ಒಂದು ಏನತ್ರಿ ಆ ಥರ ನಮ್ಗೆ ಫೀಲ್ ಕೊಡ್ತೈತ್ರಿ ಕೈಯಾಗ ಆಗಲಕ್ಕ ನೋಡಿದ್ರು ಕೂಡ. ಸೊ ಇದನ್ನೀಗ ಹೆಂಗೆ ಹಚ್ಕೊಳೋದು ನೋಡೋಣ ಬರ್ರಿ. ಈಗ ಈ ಲಿಕ್ವಿಡ್ಗೆ ನಾವು ನಮ್ಮ ಕೂದಲಿಗೆ ಯಾವ ಎಣ್ಣೆ ಹಚ್ಕೊತೀವಿ ನೋಡ್ರಿ. ನೀವು ಯಾವುದೇ ಬ್ರ್ಯಾಂಡ್ ಹಚ್ಕೊತಿರ್ಬೋದು. ಸೊ 1 ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನೋಡ್ರಿ. ನೀವು ಬೇರೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡೋದಿತ್ತಂದ್ರೆ ನೀವು ಹಾಕ್ಕೋಬೋದು. ಸೊ ಇವಾಗ ಏನೈತಿ ಈ ಥರ ನಾನು ಮಿಕ್ಸ್ ಕೊಟ್ಕೊತೀನಿ ನೋಡ್ರಿ.
ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಮ್ಮ. ಈಗ ಆಲ್ರೆಡಿ ಆರೈತೆ ನೋಡ್ರಿ ಇದೆಲ್ಲನೂ. ಸೊ ಜೆಲ್ ಜೊತೆಗೆ ಕೊಬ್ಬರಿ ಎಣ್ಣೆನೂ ಕೂಡ ಚಲೋತ್ನಾಗ ಈಗ ಮಿಕ್ಸ್ ಹಾಲು ನೋಡ್ರಿ. ಸೊ ಈ ಥರ ಜೆಲ್ ನೋಡ್ರಿ ಮಿಕ್ಸ್ ಆಯಿತು. ಜೆಲ್ ಹಚ್ಕೊಳಕ್ಕಿಂತ ಮುಂಚೆಕ್ಕೆ ಕೂದಲು ಹಿಕ್ಕಿದ್ದಪ್ಪ ಅಂತಂದ್ರೆ ಚಲೋತ್ನಾಗ ಹಿಕ್ಕ ಬಿಡ್ಸ್ಕೊಂಡು ಬಿಡ್ತೀನಿ ರೀ ನಾನು. ಸೊ ನನ್ನ ಕೂದಲ ನೋಡ್ರಿ ಕಾಣಕತ್ತದ ಈ ಥರ ನನ್ನ ಕೂದಲ ಉಚ್ಚುತ್ತಾವ್ರಿ. ಸಿಕ್ಕಾಪಟ್ಟೆ ಕೂದಲು ಉಚ್ಚುತ್ತಾ ಇದ್ದಾವ. ಅದಕ್ಕೆ ಒಂದು ಒಳ್ಳೆ ಸಜೆಷನ್ ಅಂತ ಹೇಳ್ಬೋದು ನೋಡ್ರಿ. ನಾನು ಸುಮಾರು ದಿವಸದಿಂದ ಅನ್ಕೋತಾ ಇದ್ದೆ ಯಾವುದಾದ್ರೂ ಒಂದು ಮನೆಯಾಗನೇ ಹೋಮ್ ರೆಮಿಡಿ ಮಾಡಿ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ನಾನು ಹಿಂಗೆ ಯೂಟ್ಯೂಬ್ದಾಗನೇ ನೋಡಿ ಇದನ್ನು ಮಾಡ್ಕೊಂಡಿನಿ ರೀ. ಇದ್ರ ರಿಸಲ್ಟ್ ಹೆಂಗೆ ಬರ್ತಂತೇಳಿ ನಿಮ್ಗೆ ಈಗ ಹೇಳ್ತೀನಿ ರೀ ಫ್ರೆಂಡ್ಸ. ನನಗೆ ಯಾವ ಥರ ಕೂದಲ ಬೆಳವಣಿಗೆ ಆಗ್ತಾವೋ, ಉದ್ರೋದು ಕಮ್ಮಿ ಆಗ್ತಾವೋ ಏನೋ ಎಲ್ಲನೂ ನಿಮ್ಗೆ ಹೇಳ್ತೀನಿ. ಸೊ ಇದು ಜೆಲ್ ಇದೇ ಥರ ಇರುತ್ತೆ ನೋಡ್ರಿ. ನಮ್ಗೆ ಸೇಮ್ ಲವ್ ಸೆರೆ ಹೆಂಗೆ ಕೈಯಾಗ ನಿಂದ್ರಂಗಿಲ್ಲ ನೋಡ್ರಿ, ಇದನ್ನು ಕೂಡ ಅದೇ ಥರ ಆಗ್ತದೆ. ಈಗ ಸ್ವಲ್ಪ ಜೆಲ್ ತೊಗೊಂಡು ನಮ್ಗೆ ಸ್ವಲ್ಪ ಕೂದಲನ್ನು ತೊಗೊಳ್ಬೇಕ್ರಿ. ಫಸ್ಟು ತಲೆಗೆ ಹಚ್ಕೊಂಡು ಒಳ್ಳೆಯಲ್ಲಿಂತ ಈ ಥರ ಹಚ್ಕೊಂಡು ಹಂಗನೇ ಕೂದಲಿಗೂ ಇಷ್ಟು ಊದು ಹಚ್ಕೋತೀನಿ ನೋಡಿ. ಕೂದಲು ನಮ್ಮ ಎಷ್ಟು ಊದಿದಾವಲ್ಲ ಮೊದಲು ತಲೆಗೆ ಹಚ್ಕೊಂಡು ಆಮೇಲೆ ಈ ಥರ ಕೂದಲಿಗೂ ಕವರ್ ಮಾಡ್ತೀನಿ. ನಾನು ಸ್ವಲ್ಪ ಎಲ್ಲ ತಲೆಗೆ ಕವರ್ ಆಗೋ ಥರನೇ ಜೆಲ್ ಮಾಡ್ಕೊಂಡಿನಿ ಒಂದು ಅಂದಾಜಿನ ಮ್ಯಾಗ. ಈ ಥರ ಫಸ್ಟ್ ತಲೆಗೆ ಹಚ್ಕೊಳೋದು, ಆಮೇಲೆ ಫುಲ್ ಕೂದಲು ಕವರ್ ಮಾಡೋದತ್ತೀನಿ. ಎಲ್ಲನೂ ಹಚ್ಕೊಂಡು ಸಿಗ್ತೀನಿ ನೋಡ್ರಿ. ಪ್ರತಿ ಸಲ ನಾನು ತಲೆ ಬಾಚ್ಕೊಂಡಾಗ ಇದಕ್ಕಿಂತ ಜಾಸ್ತಿನೇ ಕೂದಲು ಉದುರುತ್ತವ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡಾಕತ್ತೀನಿ. ನನ್ನ ಜೊತೆಗೆ ನೀವು ಕೂಡ ಟ್ರೈ ಮಾಡೋರು ಇದನ್ನು ಮಾಡ್ಬೋದು ನೋಡ್ರಿ ಫ್ರೆಂಡ್ಸ. ಭಾಳ ಒಳ್ಳೆಯದು. ಸುಮಾರು ಜನರ ಅಭಿಪ್ರಾಯ ಕೇಳಿ ನಾನು ಮನೆಯಲ್ಲೇ ಮತ್ತು ಮನೆ ಮದ್ದು ಥರ ಅಂತೇಳಿ ಮಾಡ್ಕೊಳಕತ್ತೀನಿ. ಸೊ ಎಲ್ಲ ಕೂದಲಿಗೂ ಕೂಡ ಹಚ್ಕೊಂಡು ನೋಡ್ರಿ, ಒಂಥರ ಚೆನ್ನಾಗಂತ ಅನ್ಸಕತ್ತೈತಿ. ಇವಾಗ ಏನೈತಿ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡ್ಕೊಳೋದ್ರಿ. ಯಾಕಂದ್ರೆ ಇಮಿಡಿಯೇಟ್ಲಿ ಮಾಡ್ಕೋಬಾರ್ದು. ಅದೆಲ್ಲ ನಾವು ಏನು ಹಚ್ಕೊಂಡಿರ್ತೀವಿ ಕೊಬ್ಬರಿ ಎಣ್ಣೆ ಹಾಕಿ, ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆನೇ ನೀವು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಬೇರೆ ಎಣ್ಣೆ ಯೂಸ್ ಮಾಡಿದ್ರು ಕೂಡ ಮಾಡ್ಕೋಬೋದು. ಬಟ್ ಕೊಬ್ಬರಿ ಎಣ್ಣೆ ಒಳ್ಳೇದಂತ ಕೇಸಿ ಭಾಳ ಜನರ ಅಭಿಪ್ರಾಯ ಇತ್ತು, ಹಾಗಾಗಿ ನಿಮ್ಗೆ ಹೇಳಕತ್ತೀನಿ. ನನಗೂ ಗೊತ್ತಿಲ್ಲ, ನನಗಿನ್ನ ಶಾಣ್ಯಾರು ಇದ್ದವ್ರದ್ದು ಎಲ್ಲ ನೋಡಿ ನನಗೆ ಮಾಡ್ಕೊಳಕತ್ತಿರೋದನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕತ್ತೀನಿ. ನಿಮಗೂ ಮಾಡ್ಕೋಬೇಕಂತ ಅನಿಸಿದ್ರೆ ಖಂಡಿತ ಮಾಡ್ಕೋರಿ. ಇದೆಲ್ಲ ನೋಡ್ರಿ ಕೂದಲು ಒಂಥರ ಚೆನ್ನಾಗಂತ ಅನ್ಸಕತ್ತಾವ. ಹಿಂಗೆ ರಫ್ ಅಂತ ಅನ್ಸಕತ್ತಿಲ್ಲ ಇದನ್ನು ಹಚ್ಕೊಂಡ ಮ್ಯಾಗ. ಇನ್ನೀಗರ ಹಚ್ಕೊಂಡಿಲ್ಲಂದ್ರೆ ನನಗೆ ಸ್ವಲ್ಪ ವ್ಯತ್ಯಾಸ ಅಂತ ಅನ್ನೋದು ಗೊತ್ತಾಗಕತ್ತೈತಿ. ನಿಜವಾಗ್ಲೂ ಇರ್ಬೋದು ಇದ್ರೊಳಗೆ ಏನೋ ಮಹಿಮೆ ಗೊತ್ತಿಲ್ಲ. ಈಗ ಇದನ್ನು ನಾನು ಒಂದು 2 ತಾಸು ಬಿಡ್ತೀನಿ ರೀ. ಸ್ವಲ್ಪ ಹಳೆ ನೈಟಿ ಹಾಕೊಂಡಿನಿ. ಇದು ನೋಡ್ರಿ ಇಲ್ಲೆಲ್ಲ ಸ್ವಲ್ಪ ಚಳ್ಕೊಂಬಿಟ್ಟೆ ನಾನು, ಯಾಕಂದ್ರೆ ಒಬ್ಬಾಕಿನೇ ಹಚ್ಕೊಂಡಿದ್ನೆಲ್ಲ ಜೆಲ್ ಅದು ಕೈಯಾಗ ನಿಂದ್ರಂಗಿಲ್ಲ ರೀ ಫ್ರೆಂಡ್ಸ. ಆ ಥರ ಐತೆ ಅದು. ಹಾಗಾಗಿ ಇನ್ನೊಬ್ರು ಹೆಲ್ಪ್ ಇತ್ತಂದ್ರೆ ಆರಾಮ್ಸೆ ನಡಿತೈತಿ. ಸೊ ಹಾಗಾಗಿ ಹಳೆ ನೈಟಿ ನಿಮ್ಗೆ ಏನು ಮಾಡಿದೆ ನಾನು. ಸೊ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ನಾವು ಯಾವ ಶಾಂಪು ಯೂಸ್ ಮಾಡ್ತೀವಿ ನೋಡಿರಿ ಅದನ್ನ ಹಾಕ್ಕೊಂಡು, ಜಾಸ್ತಿ ಬಿಸಿ ನೀರಿಲ್ಲ, ಸ್ವಲ್ಪ ಮೀಡಿಯಮ್ ಬಿಸಿ ನೀರನ್ನು ತೊಗೋಬೇಕಾಗ್ತದೆ ಸ್ನಾನ ಮಾಡ್ಕೊಳ್ಳೋದಕ್ಕೆ, ತಲೆ ವಾಶ್ ಮಾಡೋದಕ್ಕೆ. ಸೊ 1-2 ತಾಸು ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ. ನೋಡ್ರಿ ಇವಾಗ 1-2-3 ತಾಸು ಬಿಟ್ಕೊಂಡು ಸ್ನಾನ ಮಾಡಿದೆ ನಾನು. ಚೆನ್ನಾಗಂತ ಅನ್ಸಕತ್ತೈತಿ ನೋಡ್ರಿ ಫ್ರೆಂಡ್ಸ್. ಕೂದಲ ನನಗೆ ಈ ಥರ ಯಾವ ಥರ ಅನ್ಸಕತ್ತೈತಿ ಅನುಭವ ಅಂತಂದ್ರೆ, ಕೂದಲ ಎಳಿ ಉದುರು ಅಂತ ಅನ್ಸಕತ್ತೈತಿ. ಮೇನ್ ಆಗಿ ಈ ಥರ ನೋಡ್ರಿ ತಲೆ ಮೇಲೆ ಈ ಥರ ಕೂದಲ ಮೇಲೆ ಈ ಥರ ಮಾಡ್ಕೊತಾನೆ ಇರ್ಬೇಕಂತ ಅನ್ಸಕತ್ತದವು. ಒಂಥರ ಕೈ ಜರಿತದ ಅಂತಾರ ನೋಡ್ರಿ, ಆ ಥರ ಜರ್ದಂಗ ಅಂತ ಅನ್ಸಕತ್ತೈತಿ. ಸಾಫ್ಟ್ ಆಗಿದ್ದವು ಕೂದಲ. ಮತ್ತು ಈಗ ನಾನು ಸ್ವಲ್ಪ ರಫ್ ಅಂತ ಅನ್ಸಕತ್ತವ ಇತ್ತೀಚೆಗೆ. ಥಂಡಿಗಾಲ ಚಲೋ ಆದಂಗಿಂದ ಸ್ವಲ್ಪ ಡ್ಯಾಂಡ್ರಪ್ ಅದೆಲ್ಲ ಜಾಸ್ತಿ ಆಗಿ ಕೂದಲು ಭಾಳನೇ ಉದುರ್ತಾ ಇದ್ವು. ಮತ್ತು ತಲೆ ಸ್ನಾನ ಮಾಡ್ಕೊಂಡ್ರು ಕೂದಲ ಮುಟ್ಟಿದ್ರ ಒಂಥರ ರಫ್ ಅಂತ ಬಿರ್ಸ್ ಅಂತಾರ ನೋಡ್ರಿ, ಆ ಥರ ಅನ್ಸಕತ್ತಿತ್ತು. ಬಟ್ ಒಂದೇ ವಾಶ್ ಮಾಡ್ಕೊಂಡು ಒಂದೇ ಹೇರ್ ಪ್ಯಾಕ್ ಹಾಕ್ಕೊಂಡ ಮ್ಯಾಗ ನನಗೆ ಫಸ್ಟ್ ಟೈಮೇ ರಿಸಲ್ಟು ಪರವಾಗಿಲ್ಲ ಅಂತ ಅನ್ಸಿತ್ತು ನೋಡ್ರಿ. ಕೂದಲಿನ ಒಣಗಿದ ಮ್ಯಾಗ ಇನ್ನ ಯಾವ ಥರ ಆತ ಗೊತ್ತಿಲ್ಲ. ಈ ಸದ್ಯಕ್ಕಂತೂ ಪರವಾಗಿಲ್ಲ, ಬೆಟ್ರ್ ಅಂತ ಅನ್ಸಕತ್ತೈತಿ. ಇದರಿಂದ ನಮ್ಗೆ
ಕೂದಲಿನ ಆರೈಕೆ ಭಾಳ ಉತ್ತಮವಾಗಿ ಆಗುತ್ತಂತ ಎಲ್ಲರೂ ಭಾಳ ಒಂದು ಒಳ್ಳೆ ಒಪಿನಿಯನ್ ಕೂಡ ಕೊಟ್ಟಿದ್ರು. ಸೊ ನನಗೂ ಇದನ್ನ ಯಾಕೆ ಟ್ರೈ ಮಾಡಿ ನೋಡಬಾರ್ದು ಅಂತ ಹೇಳಿ ನಾನು ಇದನ್ನ ಮಾಡಿಕೊಂಡೆ. ನೀವು ಯಾರಾದರೂ ಜಾಸ್ತಿ ಕೂದಲ ನಿಮ್ಗೆ ಉದುರ್ತಾ ಇತ್ತು ಅಪ್ಪ ಅಂತಂದ್ರೆ ಇದನ್ನ ನೀವು ಕೂಡ ಟ್ರೈ ಮಾಡ್ಕೋಬಹುದು. ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅದು ಏನೂ ಇರಂಗಿಲ್ಲ. ನಾನೇ ನಿಮ್ಗೆ ಲೈವ್ ಆಗಿ ಮಾಡಿ ತೋರಿಸಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಒಂಥರ ಬೆಟರ್ ಫೀಲ್ ಅಂತ ಅನ್ಸಕತ್ತೈತ್ರಿ ನಿಜವಾಗ್ಲೂ. ಇದನ್ನು ಕ್ರಮೇಣವಾಗಿ ಮಾಡ್ತಾ ಬಂದಿವಪ್ಪ ಅಂತಂದ್ರೆ ನಮ್ಮ ಕೂದಲ ಸಾಫ್ಟ್ ಮತ್ತೆ ಸಿಲ್ಕಿ ಮತ್ತೆ ಉದುರುವ ಕೂದಲನ್ನು ಕೂಡ ಇದನ್ನ ತಡೆಗಟ್ಟುವಂತ ಒಂದು ಕೆಲಸ ಈ ಒಂದು ಅಗಸೆ ಬೀಜ ಮಾಡತ್ತಂತ ಹೇಳ್ಬೋದು ನೋಡ್ರಿ. ಇದರಿಂದ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆ ಹೆಲ್ತಿ ಬೆನಿಫಿಟ್ಸ್ ಅದಾವ್ರಿ. ನಾನು ಈಗ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ ಒಂದು ನಾನು ಮಾಡ್ತಾ ಇದ್ದೀನಿ, ಭಾಳ ದಿನ ಆಯಿತು. ಅದನ್ನ ಸ್ವಲ್ಪ ಅದು ರಿಸಲ್ಟ್ ಬಂದ್ಮ್ಯಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಬಿಟ್ಟಿದ್ದೆ. ಈಗ ಬರುವಂಥ ವ್ಲಾಗ್ದೊಳಗೆ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಂತರ ಸಾಕಷ್ಟು ಜನರು ಇರ್ತೀರಿ, ನಿಮಗೂ ಯೂಸ್ಫುಲ್ ಆಗಿರುವಂಥ ಒಂದು ಮಾಹಿತಿ ಕೊಟ್ರಾಯ್ತು. ದಿನಚರಿ ಅಂತೂ ಮಾಮೂಲಿ ಇದ್ದೇ ಇರ್ತೈತಿ. ಅದರೊಳಗನೆ ನನಗೆ ಇವಾಗ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿ ಏನಾದರೂ ಒಂದು ಹೊಸತನವನ್ನ ಮಾಡ್ಕೋಬೇಕು. ನನ್ನ ಆರೋಗ್ಯಕ್ಕೋಸ್ಕರ ನಾನು ಏನಾದರೂ ಮಾಡ್ಕೋಬೇಕು. ಮತ್ತು ಮನೆಯಲ್ಲೇ ಇದ್ಕೊಂಡು ದುಡ್ಡು ಜಾಸ್ತಿ ಖರ್ಚಾಗದೆ ನಮ್ಮ ಅಡುಗೆ ಮನೆಯೇ ನಮ್ಗೆ ಆರೋಗ್ಯ ನೋಡ್ರಿ ಫ್ರೆಂಡ್ಸ. ಅಡುಗೆ ಮನೆಯಾಗ ಇರುವಂಥ ಪದಾರ್ಥಗಳಿಂದನೇ ನಾವು ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು. ನನಗೆ ಅದ್ರ ಮ್ಯಾಗ ಜಾಸ್ತಿ ಇಂಟ್ರೆಸ್ಟ್ ಬರಕತ್ತೈತಿ. ಯಾಕಪ್ಪ ಅಂದ್ರೆ ದುಡ್ಡನ್ನು ಖರ್ಚಾಗಂಗಿಲ್ಲ, ಒಳ್ಳೆ ಬೆನಿಫಿಟ್ಸ್ ಸಿಗ್ತದ, ಮತ್ತು ಏನು ಆರಾಮಾಗಿ ಮಾಡ್ಕೋಬಹುದು. ಒಂಚೂರು ಟೈಮ್ ಕೊಡಬೇಕು ಅಷ್ಟೇ, ಅದನ್ನಾದ್ರೂ ಕೊಡ್ಲೇಬೇಕಾಗ್ತದ. ಹೊರಗಡೆ ನೋಡ್ರಿ ಅದೇ ಸ್ವಲ್ಪ ಏನಾದ್ರೂ ಆಯ್ತು ಮಾಡ್ತು. ಈಗ ಅದೇ ಕೂದಲು ಉದ್ರ ಸಂಬಂಧ ಡ್ಯಾಂಡ್ರಫ್ ಆಗೋ ಸಂಬಂಧ ದವಾಖಾನಿಗೆ ಹೋಗ್ರಿ, ಅದು ಚೆಕಪ್ ಇದು ಚೆಕಪ್, ಆ ಕ್ರೀಮ ಈ ಕ್ರೀಮ ಸಿಕ್ಕಾಪಟ್ಟೆ ಕಾಸ್ಟ್ ಮಾಡ್ತಾರ. ಸೊ ನಾನು ಆ ಥರದ್ದೆಲ್ಲ ಖರ್ಚು ಮಾಡೋದು ಭಾಳ ಕಡಿಮೆ. ಏನು ಮಾಡೋದು, ಈಗ ಚಳಿಗಾಲ ಕುದ್ರೋದು ಮಾಮೂಲಿ, ಡ್ಯಾಂಡ್ರಫ್ ಅಂತೂ ಆಗೇ ಆಗ್ತದೆ ಭಾಳ ಜನಕ್ಕೆ. ಸೊ ಹಾಗಾಗಿ ಈ ಥರದ್ದು ಮಾಡ್ಕೊಂತ ಹೋದ್ಯಪ್ಪ ಅಂತಂದ್ರೆ ಇದು ಆಯುರ್ವೇದಿಕ್ ಥರ ನಮ್ಗೆ ಕೆಲಸ ಮಾಡ್ತೈತೆ ನೋಡ್ರಿ. ಹಾಗಾಗಿ ಇದರಿಂದ ಜಾಸ್ತಿ ಅದರಿಂದ ಯಾವ ಥರ ಬೆನಿಫಿಟ್ಸ್ ಅದಾವ ಅಂತ ಅನ್ನೋದಷ್ಟೇ ನಾನು ನಿಮ್ಮ ಜೊತೆಗೆ ರಿಸಲ್ಟನ್ನು ಶೇರ್ ಮಾಡ್ಕೊತ ಹೋಗ್ತೀನಿ. ನೀವು ಕೂಡ ಮಾಡಬಹುದು. ನಮ್ಮ ಹಿರಿಯರೆಲ್ಲ ನೋಡ್ರಿ ಅಗಸೆ ಬೀಜನ ಭಾಳ ಯೂಸ್ ಮಾಡ್ತಿದ್ರು. ಅದೇ ಹೇಳ್ತೀನಲ್ಲ, ಅದರಿಂದ ಸಾಕಷ್ಟು ನಮ್ಗೆ ಹೆಲ್ತಿ ಬೆನಿಫಿಟ್ಸ್ ಇದಾವ್ರಿ. ಅದೇನು ಜಾಸ್ತಿ ಏನು ಖರ್ಚು ಮಾಡ್ಬೇಕಂತ ಏನಿಲ್ಲ. ಒಂದು ಅರ್ಧ ಕಿಲೋಕ್ಕೆ ಒಂದು 80-90 ರೂಪಾಯಿ ಹಿಂಗೆ ಇರ್ಬೋದಂತ ಅನ್ಕೋತೀನಿ ನಾನು. ಸೊ ಎಲ್ಲ ಕಿರಾಣಿ ಅಂಗಡಿಯಾಗೂ ಕೂಡ ಅಗಸೆ ಬೀಜ ಸಿಗ್ತಾವೆ, ನೀವು ತಗೊಂಡು ಮಾಡ್ಬೋದು. ಅದರಿಂದ ಚಟ್ನಿ ಮಾಡ್ಬೋದು. ಅದರಿಂದ ಎಲ್ಲಾನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಏನೇನೆಲ್ಲ ಮಾಡಾಕ್ತೀನಿ, ಟ್ರೈ ಮಾಡ್ತೀನಿ, ಅದರಿಂದ ಯಾವ ಥರ ರಿಸಲ್ಟ್ ಸಿಗಕತ್ತೈತಿ ಅಂತೇಳಿ ನಾನು ನಿಮ್ಗೆ ಬರುವಂಥ ಬ್ಲಾಗ್ದೊಳಗೆ ಶೇರ್ ಮಾಡ್ತೀನಿ. ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ. ನನಗಂತೂ ಭಾಳ ಖುಷಿ ಅಂತ ಅನ್ಸಕತ್ತೈತಿ. ಇದೇ ಥರ ಕೂದಲ ಫ್ರೀಯಾಗಿ ಬಿಟ್ಕೋಬೇಕಂತ ಅನ್ಸಕತ್ತೈತಿ ನೋಡ್ರಿ. ಇದರಿಂದ ನಾವು ಕ್ರಮೇಣವಾಗಿ ನಾವು ಇದನ್ನ ಬಳಕೆ ಮಾಡ್ತಾ ಬಂದಿವಪ್ಪ ಅಂತಂದ್ರ ನಾವು ಹೇರ್ ಅನ್ನು ಸ್ಟ್ರೇಟ್ ಕೂಡ ಮಾಡ್ಕೋಬಹುದಂತ ನೋಡ್ರಿ. ಕೆಲವು ಈ ತರ ನನ್ಗೆ ಈಗ ಜಾಸ್ತಿ ಹೊತ್ತು ಈಗ ಅದನ್ನ ಹಚ್ಕೊಂಡ್ ಬಿಟ್ಟೆ ನೋಡ್ರಿ, ಅದಾದ್ಮ್ಯಾಗ ಸ್ವಲ್ಪ ಗುಂಗುರ್ ತರ ಕಾಣ್ಸಕತ್ತಾವಲ್ಲ, ಈ ತರದ್ದು ಕೂಡ ನಾವು ಕಡಿಮೆ ಮಾಡ್ಕೋಬಹುದಂತ. ಅಂದ್ರ ಸ್ಟ್ರೇಟ್ ಕಾಣಿಸೋ ತರನು ಕೂಡ ಇದರಿಂದ ನಮಗೆ ಬೆನಿಫಿಟ್ಸ್ ಸಿಗ್ತದ ನೋಡ್ರಿ ಫ್ರೆಂಡ್ಸ್. ಚೆನ್ನಾಗಂತ ಅನ್ಸತೈತಿ ರೀ ಈ ತರ. ನೋಡ್ರಿ ದೂರು ಕೂದ್ಲ ಶಾಂಪೂ ಹಾಕೊಂಡು ಸ್ನಾನ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ನೀವು ನಿಮ್ದು ಯಾವ ಬ್ರ್ಯಾಂಡ್ ಇರ್ತೈತಿ ನೀವು ಅದನ್ನ ಕೂಡ ಹಾಕೊಂಡು ಸ್ನಾನನ ಮಾಡ್ಕೋಬಹುದು. ಇಷ್ಟೇ ಒಂದು ಪುಟ್ಟದಾಗಿರುವಂತ ಕ್ಲಿಪ್ ಹಾಕೊಂಡ್ಬಿಟ್ರ ಸಖತ್ತಾಗಿ ಕಾಣಿಸ್ತೈತಿ ನೋಡ್ರಿ. ಅದು ಕ್ಲಿಪ್ ಹಾಕೊಂಡು ಈ ತರ ಸ್ವಲ್ಪ ಮುಂದೆ ಕೂದಲು ಬಿಟ್ಕೊಂಡ ಲುಕ್ ನೋಡ್ರಿ ಯಾವ ತರ ಅಂತ ಅನಿಸ್ತೈತಿ. ಚೆನ್ನಾಗಿ ಫೀಲ್ ಕೊಡತೈತಿ ನೋಡ್ರಿ ಫ್ರೆಂಡ್ಸ್. ನೀವು ಕೂಡ ಇದ್ರ ಉಪಯೋಗ ಪಡ್ಕೊಂಡಿದ್ರಿ, ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನೋಡೋರಿಗೂ ಕೂಡ ಹೆಲ್ಪ್ ಆಗ್ತದ, ನನಗೂ ತಿಳ್ಕೊಂಡಂಗೆ ಆಗ್ತದ. ನನಗಿಂತ ಬ್ರಿಲಿಯಂಟ್ ಇರೋರು ಕೂಡ ಬ್ಲಾಗ್ ನೋಡ್ತಿರ್ತೀರಿ. ನಿಮ್ಗೂ ಏನಾದ್ರೂ ಹೆಚ್ಚಿನ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟೋ ಥರ ಮನೆಯಲ್ಲಿರುವಂಥ ಅಡುಗೆ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಏನಾದರೂ ನಾವು ಅದನ್ನ ಹೋಮ್ ರೆಮಿಡಿ ಮಾಡಿಕೊಂಡು ಮನೆ ಮದ್ದು ಥರ ಮಾಡಿಕೊಂಡು ಏನಾದರೂ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇತ್ತು ಅಂತಂದ್ರೆ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲ ನಂಗೆ ಪರ್ಸ್ನಲ್ ಆಗಿ ನನ್ನ ಜಿಮೇಲ್ ID ಇರ್ತೈತಿ, ನನ್ನ ಅಬೌಟ್ ಸೆಕ್ಷನ್ದಾಗ ಹೋಗಿ ಚೆಕ್ ಮಾಡಿರಿ. ಅದ್ರೊಳಗೆ ನೀವು ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೊಟ್ಟಿರುವಂಥ ಸಜೆಷನ್ನ ನಾನು ಟ್ರೈ ಮಾಡಿ ನನ್ನೆಲ್ಲ ವೀಕ್ಷಕರಿಗೂ ಕೂಡ ಅದನ್ನ ಹೆಲ್ಪ್ ಆಗೋ ರೀತಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ಚೆನ್ನಾಗಂತ ಅನ್ಸಕತ್ತೈತ್ರಿ. ಸಿಕ್ಕಾಪಟ್ಟೆ ಕೂದಲನೇ ಮುಟ್ಕೊಂತ ಇರ್ಬೇಕಂತ ಅನ್ಸಕತ್ತೈತಿ ನನಗಂತೂ. ಓಕೆ, ಈ ವಿಡಿಯೋ ಚೂರಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿರಿ, ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನ್ಯಾಗ ಅಗಸೆ ಬೀಜ ಇತ್ತಪ್ಪ ಅಂತಂದ್ರೆ ನೀವು ಒಂದ್ಸರಿ ಟ್ರೈ ಮಾಡಿರಿ. ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಒಂದು 10 ನಿಮಿಷ ನೀವು ಅದನ್ನು
ಕುದಿಸಿ ಏರ್ ಪ್ಯಾಕ್ ಮಾಡಿಕೊಂಡು ಒಂದು ಟೈಮ್ ಇಲ್ಲ ಅಂತನೋರು 1 ಗಂಟೆಗೂ ಕೂಡ ನೀವು ಸ್ನಾನ ಮಾಡ್ಕೋಬಹುದು. ನಾನು ಜಾಸ್ತಿ ಹೊತ್ತು ಕೊಟ್ಕೊಂಡೆ. ಎಷ್ಟು ನಾವು ಜಾಸ್ತಿ ಇಲ್ಲ ರಾತ್ರಿ ಅದು ಕೂಡ ನೀವು ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬಹುದು ನೋಡ್ರಿ ಫ್ರೆಂಡ್ಸ್. ಟೈಮ್ ಇಲ್ಲ ಅನ್ನೋರು ರಾತ್ರಿ ಊಟ ಗಿಟ ಅದೆಲ್ಲ ಆದ್ಮ್ಯಾಗ ಒಂಚೂರು ವಾಕ್ ಮಾಡ್ತಾ ಇರ್ತಿರಲ್ಲ, ಆ ಟೈಮ್ದಾಗ ಅದನ್ನ ಹಚ್ಕೊಂಡು ಆಮೇಲೆ ನಿಮ್ಗೆ ಸ್ವಲ್ಪ ಡ್ರೈ ಆದಂಗೆ ಆಗ್ತದೆ. ಏನಾದ್ರು ಸ್ವಲ್ಪ ಬಟ್ಟೆ ಗಿಟ್ಟೆ ಕಟ್ಕೊಂಡು ಮಾಡ್ಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಂಡ್ರು ಪರವಾಗಿಲ್ಲ, ನಡೀತೈತ್ರಿ. ಓಕೆ ಫ್ರೆಂಡ್ಸ್, ಬರುವಂತ ಬ್ಲಾಗ್ದೊಳಗೆ ಇದ್ರ ರಿಸಲ್ಟ್ ಯಾವ ತರ ಬರ್ತಂತೇಳಿ ಇನ್ನೂ ಹೆಚ್ಚಿನ ರೀತಿಯಾಗಿ ಶೇರ್ ಮಾಡ್ತೀನಿ. ವಾರದಾಗ 2 ರಿಂದ 3 ಸರಿ ಇದನ್ನ ನಾವು ಅಪ್ಲೈ ಮಾಡ್ಕೋಬಹುದು ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಇದೇ ತರ ಯೂಸ್ಫುಲ್ ಆಗಿರುವಂತ ಇನ್ನು ಹೊಸ ಹೊಸ ಬ್ಲಾಗ್ಗಳನ್ನ ಇನ್ಮ್ಯಾಗ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಎಲ್ಲದಕ್ಕೂ ಕೂಡ ನಿಮ್ ಪ್ರೀತಿ ಪ್ರೋತ್ಸಾಹ ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಸ್ವಲ್ಪ ಆದ್ರೂ ಕೂಡ ನಿಮ್ಗೆ ಇದನ್ನ ಮಾಡ್ಕೋಬೇಕು ಅಂತ ಅನ್ಸಿದ್ರ, ಒಳ್ಳೇದಂತ ಅನ್ಸಿದ್ರ ನೆಕ್ಸ್ಟ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ವಾಟ್ಸಪ್ ಸ್ಟೇಟಸ್ಗಳನ್ನ ಹಾಕ್ರಿ, ಅದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು.